ನಾಳೆ ಕೇಂದ್ರ ಬಜೆಟ್ ಮಂಡನೆ ಇದೆ. ರಾಜ್ಯದ ಬೇಡಿಕೆಗಳು ಈಡೇರುತ್ತವಾ? ಕರ್ನಾಟಕದ ಬೇಡಿಕೆ ಪಟ್ಟಿಯನ್ನು ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾಳೆ ಕೇಂದ್ರ ಬಜೆಟ್ ಮಂಡನೆ ಇದೆ. ರಾಜ್ಯದ ಬೇಡಿಕೆ ಈಡೇರುತ್ತವಾ? ಕರ್ನಾಟಕದ ಬೇಡಿಕೆ ಪಟ್ಟಿಯನ್ನು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕೇಂದ್ರವು ಕರ್ನಾಟಕದ ಬಗ್ಗೆ ತಾರತಮ್ಯ ಧೋರಣೆ ಜಗಜ್ಜಾಹೀರಾತಾಗಿದೆ. ರಾಜ್ಯಗಳಿಗೆ ಸಂಪನ್ಮೂಲ ಹಂಚಿಕೆ ಮಾಡಬೇಕು, ವೈಜ್ಞಾನಿಕ ಮಾನದಂಡ ಅನುಸರಿಸಬೇಕು. 5,495 ಕೋಟಿ ಮತ್ತು ರಾಜ್ಯ ಕೇಂದ್ರಿತ 6,000 ಕೋಟಿ ಅನುದಾನವನ್ನು ಕೊಡಬೇಕು. ಸೆಸ್ ಮತ್ತು ಸರ್ಚಾರ್ಜ್ಗಳಲ್ಲಿ ರಾಜ್ಯಗಳ ಪಾಲು ಕೇಂದ್ರ ನೀಡ್ತಾ ಇಲ್ಲ, ಅದನ್ನು ನೀಡಬೇಕು. ಈ ಸೆಸ್ ಬದಲಿಗೆ ಹೆಚ್ಚುವರಿ SGST ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಡಬೇಕು. ಸೇವಾ ತೆರಿಗೆ ಗರಿಷ್ಠ ಮಿತಿ ಹೆಚ್ಚಿಸಲು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬೇಕು. ತೆರಿಗೆ ಹಂಚಿಕೆ ಅನ್ಯಾಯವಾಗ್ತಾ ಇದೆ, ವಿಶೇಷ ನೆರವು ಮಾನದಂಡವನ್ನು ಬದಲಾಯಿಸಬೇಕು. ಬೆಂಬಲ ಬೆಲೆ ಯೋಜನೆ ರಾಜ್ಯದ 7,461,049 ಕೋಟಿ ಬಾಕಿ ಇದೆ, ಅದನ್ನು ಕೊಡಬೇಕು. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಗೌರವಧನ ವಿಚಾರ ಅದನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಗೌರವಧನದಲ್ಲಿ ಕೇಂದ್ರದ ಪಾಲನ್ನು 5,000ಕ್ಕೆ ಹೆಚ್ಚಿಸಬೇಕು. PM ಆವಾಸ್ ನಗರ ಪ್ರದೇಶದಲ್ಲಿ ಕೇಂದ್ರದ ಪಾಲು 5 ಲಕ್ಷಕ್ಕೆ ಹೆಚ್ಚಿಸಬೇಕು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರದ ಪಾಲು 3 ಲಕ್ಷಕ್ಕೆ ಹೆಚ್ಚಳವಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಈ 11 ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಈ 11 ಅಂಶಗಳನ್ನು ಮುಂದಿಟ್ಟು ಬೇಡಿಕೆಯನ್ನು ಇಟ್ಟಿರೋದು. ರಾಜ್ಯಗಳಿಗೆ ಸಂಪನ್ಮೂಲ ಹಂಚಿಕೆ ಆಗಬೇಕು, ವೈಜ್ಞಾನಿಕ ಮಾನದಂಡಗಳನ್ನು ಕೇಂದ್ರ ಸರ್ಕಾರ ಅನುಸರಿಸಬೇಕು. ಕೇಂದ್ರ ಮತ್ತು ರಾಜ್ಯದ ನಡುವೆ ಪದೇ ಪದೇ ಈ ಒಂದು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಪದೇ ಪದೇ ನಡೀತಾ ಇದೆ. ಇದೀಗ ನಾಳೆ ಕೇಂದ್ರದ ಬಜೆಟ್ ಮಂಡನೆ ಇದೆ. ನಾಳೆ ಇರಬೇಕಾದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಟ್ವೀಟ್ ಮಾಡಿ 11 ಅಂಶಗಳನ್ನು ಮುಂದಿಟ್ಟಿದ್ದಾರೆ. ರಾಜ್ಯದ 11 ಅಂಶಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಕೇಂದ್ರ ಸರ್ಕಾರ ಈ ಒಂದು ಬಜೆಟಲ್ಲಿ. ಆ 11 ಅಂಶಗಳನ್ನು ನೋಡಿದ್ವಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯ ಮೂಲಕ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟಿರೋದು. ರಾಜ್ಯ ಮತ್ತು ಕೇಂದ್ರದ ನಡುವೆ ಪದೇ ಪದೇ ಈ ಅನುದಾನದ ತಾರತಮ್ಯ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇದೀಗ ನಾವು ಪದೇ ಪದೇ ನೋಡ್ತಾ ಇದ್ದೀವಿ, ಕೇಂದ್ರ ಮತ್ತು ರಾಜ್ಯದ ನಡುವೆ ಈ ಒಂದು ಅನುದಾನ ತಾರತಮ್ಯ ನಡೀತಾ ಇದೆ. ಈಗ ನಾಳೆ ಬಜೆಟ್ ಮಂಡನೆ ಇದೆ. ಸಿಎಂ ಸಿದ್ದರಾಮಯ್ಯ 11 ಅಂಶಗಳನ್ನು ಮುಂದಿಟ್ಟು ಬೇಡಿಕೆಯನ್ನು ಇಟ್ಟಿರೋದು. ಈ ಬೇಡಿಕೆಗಳು ಈಡೇರುತ್ತಾ ಅಂತ? ಪ್ರವೀಣ್, ನಾಳೆ ಕೇಂದ್ರ ಬಜೆಟ್ ಇದೆ. ಬಜೆಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಿಗೂ ಕೂಡ ಒಂದಿಷ್ಟು ನಿರೀಕ್ಷೆ ಇದ್ದೇ ಇರುತ್ತೆ. ಅಂದರೆ ನಮ್ಮ ರಾಜ್ಯಕ್ಕೆ ಏನು ಬರುತ್ತೆ, ಏನು ಸಿಗುತ್ತೆ, ಏನು ಘೋಷಣೆ ಆಗುತ್ತೆ ಅನ್ನುವಂತಹದ್ದು. ಕಳೆದ ಹಲವಾರು ಬಜೆಟ್ಗಳಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿಯಾದಂತಹ ಅಸಮಾಧಾನವನ್ನು ಪ್ರತಿ ಬಜೆಟಲ್ಲೂ ಕೂಡ ಹೊರ ಹಾಕ್ತಾನೆ ಬಂದಿದೆ. ಯಾಕಂದರೆ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಬಜೆಟ್ ಸಿಕ್ಕಿಲ್ಲ, ಬಜೆಟ್ನಲ್ಲಿ ಘೋಷಣೆ ಆಗಿಲ್ಲ ಅನ್ನುವಂತಹದ್ದು. ಹಾಗಾಗಿ ಈ ಬಾರಿಯ ಒಂದು ಬಜೆಟ್ ಏನಿದೆ, ಅಂದರೆ ನಾಳೆ ಮಂಡನೆ ಆಗ್ತಾ ಇರುವಂತಹ ಬಜೆಟ್ ಏನಿದೆ ಅದರಲ್ಲೂ ಕೂಡ ಒಂದಿಷ್ಟು ನಿರೀಕ್ಷೆಯನ್ನು ಮಾಡಿರುವಂತಹದ್ದು. ಆದರೆ ಖುದ್ದು ಸಿಎಂ ಇದೀಗ ಒಂದು ಪತ್ರಿಕಾ ಪ್ರಕಟಣೆ ಎಕ್ಸ್ನ ಮೂಲಕ ಒಂದಿಷ್ಟು ನಿರೀಕ್ಷೆಗಳನ್ನು ಹೊರಹಾಕಿದ್ದಾರೆ. ಪ್ರಮುಖವಾಗಿ ತೆರಿಗೆ ತಾರತಮ್ಯವನ್ನು ಬಗೆಹರಿಸಬೇಕು, GST ಹಣ ನಮ್ಮ ಪಾಲೇನಿದೆ ಅದು ಬರಬೇಕು, ಅಪ್ಪರ್ ಭದ್ರಾ ಸೇರಿದಂತೆ ಒಂದಿಷ್ಟು ಜಲಸಂಪನ್ಮೂಲ ಯೋಜನೆಗಳಿಗೆ ಹಿಂದೆಯೇ ಒಂದಿಷ್ಟು ಹಣ ಘೋಷಣೆ ಆಗಿತ್ತು, ಅದು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಇನ್ನು ಮುಂದೆ ಅಂದರೆ ಈ ಒಂದು ಬಜೆಟ್ನಲ್ಲಾದರೂ ಅದು ಘೋಷಣೆ ಆಗಬೇಕು. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒಂದಿಷ್ಟು ಹಣವನ್ನು ನೀಡಬೇಕು ಸೇರಿದಂತೆ ಒಂದಿಷ್ಟು 11-12 ಅಂಶಗಳನ್ನು ಸೇರಿ ಬೇಡಿಕೆಗಳು ತಮ್ಮ ರಾಜ್ಯದ್ದು ಏನಿದೆ ಅನ್ನುವಂತಹದ್ದನ್ನು ಎಕ್ಸ್ ಖಾತೆ ಮೂಲಕ ಇದೀಗ ಬಹಿರಂಗ ಅಂದರೆ ಬೇಡಿಕೆಗಳನ್ನು ಇಟ್ಟಿರುವಂತಹದ್ದು ಸಿಎಂ. ನೀವು ಹೇಳಿದಂತೆ ಯಾವ ನಿರೀಕ್ಷೆ ಫಲ ಕೊಡುತ್ತೋ ಗೊತ್ತಿಲ್ಲ, ಅಂದರೆ ಯಾವ್ಯಾವ ಬೇಡಿಕೆಗಳನ್ನು ಕೇಳಿದ್ದಾರೆ ಅವೆಲ್ಲವೂ ಕೂಡ ಈಡೇರುತ್ತಾ ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ. ಆದರೆ ಇಂತಿಷ್ಟು ಬೇಡಿಕೆಗಳು ಇವೆ ಅನ್ನುವಂತಹದ್ದನ್ನು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಹಂಚಿಕೊಂಡಿರುವಂತಹದ್ದು. ಕಾದು ನೋಡಬೇಕಾಗುತ್ತೆ ನಾಳೆ ರಾಜ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಘೋಷಣೆಗಳು ಆಗತ್ತೆ ಅನ್ನುವಂತಹದ್ದನ್ನ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗೆ.